ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಏನು ಅಗ್ನಿ ಪರೀಕ್ಷೆ ಶೋ ಆಯ್ತಾ, ಪ್ರೋಮೋ ಕೂಡ ಬಂದಿದೆ. ಅಗ್ನಿ ಪರೀಕ್ಷೆ ಶೋ ಇದೆ ಆಗಸ್ಟ್ 16ನೇ ತಾರೀಕು ಪ್ರತಿದಿನ ರಾತ್ರಿ 9 ಗಂಟೆಯಿಂದ 9:30 ತನಕ, ಅಂದ್ರೆ ಸೋಮವಾರದಿಂದ ಶುಕ್ರವಾರ ಬರುತ್ತೆ ಆಯ್ತಾ. ಅದೆಲ್ಲದೂ ನಿಮಗೆ ಗೊತ್ತು ಸರಿಯಾ. ನೋಡಿ, ನಾನು ಬಿಗ್ ಬಾಸ್ ರಿವ್ಯೂವರ್ ಆಗಿರ್ಬೋದು, ಆದ್ರೆ ಸತ್ಯ ಮಾತನಾಡಕ್ಕೆ ಯಾವ ನಪ್ಪಣೆನೂ ಬೇಕಾಗಿಲ್ಲ. ನನಗೆ ಸತ್ಯ ಮಾತನಾಡಬೇಕು ಅನ್ಸಿದ್ರೆ, ಇದು ತಪ್ಪು ಅನ್ಸಿದ್ರೆ ನಾನು ಯಾರನ್ನೂ ಬಿಡಲ್ಲ. ನಾನು ಹೇಳೋದು ಹೇಳ್ತೀನಿ ನಾನು ಆಯ್ತಾ. ನನಗೆ ಆಯ್ತಾ ಎಥಿಕ್ಸ್ ಇದೆ. ನಾನು ಮಾಡೋ ಕೆಲಸನ ನಾನು ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಎಥಿಕ್ಸ್ ಇದೆ ನನಗೆ ಸರಿಯಾ. ಈಗ ಅಗ್ನಿ ಪರೀಕ್ಷೆ ಶೋಗೆ 60 ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿದಂತಹ ಬಿಗ್ ಬಾಸ್ ಟೀಮ್ ಏನಿದೆ, ನಿಜವಾಗ್ಲೂ ಕೂಡ ಅಲ್ಲ ರೀ, ನನ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಕನ್ನಡ ಬಿಗ್ ಬಾಸ್ ತಾನೆ ಅಲ್ವಾ? ನಾವು ಕನ್ನಡ ಬಿಗ್ ಬಾಸ್ ಅಂತ ಕಂಡಿದೀವಪ್ಪ, ಕನ್ನಡ ಬಿಗ್ ಬಾಸ್ ಶೋ ಅಂತ ಕಂಡಿದೀವಿ. ಇಲ್ಲಿ ಕನ್ನಡ ಬಿಗ್ ಬಾಸ್ ಶೋಗೆ ಕಂಟೆಸ್ಟೆಂಟ್ ಆಗಿ ಬರೋಕೆ ಅವ್ರಿಗೆ ಇಂಗ್ಲಿಷ್ ಹಿಂದಿ ಯಾಕೆ ಬರ್ಬೇಕು? ಇಂಗ್ಲಿಷ್ ಮತ್ತೆ ಹಿಂದಿ ಯಾಕೆ ಬರ್ಬೇಕು? 60 ಕಂಟೆಸ್ಟೆಂಟ್ಗಳನ್ನ ನೀವು ಕರ್ಸಿ ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರನ್ನ ಕಾಯಿಸಿ, ಪಾಪ ಯಾವ್ದ್ಯಾವ್ದೋ ಊರುಗಳಿಂದ ಯಾವ್ದ್ಯಾವ್ದೋ ಡಿಸ್ಟಿಕ್ಗಳಿಂದ ಆಯ್ತಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರು ಬಂದು ನಿಮ್ ಆಡಿಷನ್ಗೋಸ್ಕರವಾಗಿ ಕಾಯ್ತಾ ಕೂತ್ರೆ ನೀವ್ ಏನ್ರಿ ನೀವು? ನಿಮಗೆ ಫಸ್ಟ್ ಆಫ್ ಆಲ್ ನೋಡಿ ಸ್ನೇಹಿತರೆ, ಇದನ್ನ ಒಂಚೂರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನು ಆಡಿಷನ್ಗೆ, ಏನು ಅಗ್ನಿ ಪರೀಕ್ಷೆ ಶೋ ಆಡಿಷನ್ಗೆ ಬಂದಂತವ್ರಿಗೆ ಆಡಿಷನ್ ಮಾಡಿದವ್ರು ಯಾರು ಗೊತ್ತಾ? ಅವ್ರಿಗೆ ಕನ್ನಡ ಬರಲ್ಲ ಆಯ್ತಾ, ಅವ್ರಿಗೆ ಬರೋದು ಹಿಂದಿ ಇಂಗ್ಲಿಷ್. ಅವ್ರು ಬಂದ್ಬಿಟ್ಟು ಕಲರ್ಸ್ ಕನ್ನಡ ಚಾನಲ್ಗೆ ಸಂಬಂಧಪಟ್ಟವ್ರಲ್ಲ, ಅವರು ಬಿಗ್ ಬಾಸ್ ಟೀಮ್ ಕಡೆಯಿಂದ ಬಂದಿದ್ದವರು, ಅಂದ್ರೆ ಮುಂಬೈಯಿಂದ ಬಂದಿದ್ದಂಥವ್ರು, ಅಂದ್ರೆ ಎಂಡಮಾಲ್ ಏನು ಒಂದು ಪ್ರೊಡಕ್ಷನ್ ಕಂಪ್ನಿ ಇದೆಯಲ್ವಾ, ಅದ್ರ ಕಡೆಯಿಂದ ಬಂದಿದ್ದಂಥವ್ರು. ಅವರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಗೊತ್ತು? ಕನ್ನಡನೇ ಬರಲ್ಲ ಅಂದ್ರೆ ಆಪೋಸಿಟ್ ಇರೋಂತಹ ಕಂಟೆಸ್ಟೆಂಟ್ ಏನ್ ಹೇಳ್ತಿದ್ದಾನೆ ಅಂತ ಅವ್ರಿಗೆ ಏನ್ ಗೊತ್ತು? ಈಗ ಕನ್ನಡ ಬಿಗ್ ಬಾಸ್ ಶೋಗೆ ಆಯ್ತಾ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಹಿಂದಿ ಇಂಗ್ಲಿಷ್ ಬರುವಂತವ್ರು ಅವ್ರನ್ನ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರೆ, ಪಾಪ ಈಗ ಇಂಗ್ಲಿಷು ಹಿಂದಿ ಬರ್ದಂತ ಕಂಟೆಸ್ಟೆಂಟ್ ಅವ್ನು ಏನ್ ಹೇಳ್ಬೇಕು? ಈಗ ನಮ್ಮ ಮದರ್ ಟಂಗ್ ಅಂತ ಒಂದಿದೆ, ನಾವು ಕನ್ನಡದವರು, ನಮಗೆ ಏನಾದ್ರೂ ಓಪನ್ ಆಗಿ ಮಾತಾಡ್ತೀವಿ ಅಂದ್ರೆ ನಾವು ಕನ್ನಡದಲ್ಲೇ ಮಾತಾಡ್ಬೇಕು. ಏನೇ ಇಂಗ್ಲಿಷ್ ಬಂದ್ರು ಏನೇ ಬಂದ್ರು ನಾನಿದ್ದು ಗುರು ಅಂತ ಹೇಳಕ್ಕೆ ನಮ್ಮ ಲೋಕಲ್ಲು, ನಮ್ಮ ಆಯ್ತಾ ಏನ್ ಕನ್ನಡ ಭಾಷೆ ನಮ್ಮ ಭಾಷೆ, ಅದ್ರಲ್ಲಿ ಮಾತ್ರ ನಾವ್ ಹೇಳಕ್ ಸಾಧ್ಯ, ಅದ್ರಲ್ಲಿ ಮಾತ್ರ ನಾವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಕ್ ಸಾಧ್ಯ. ನೀವು ಇಂಗ್ಲಿಷ್ ಹಿಂದಿ ಗೊತ್ತಿರುವಂತವ್ರನ್ನ ಕೂರಿಸಿ ಬಂದಂತ ಕಂಟೆಸ್ಟೆಂಟ್ಗಳನ್ನ ನೀವು ಆಯ್ತಾ ಆಡಿಷನ್ ತಗೊಳ್ಳಿ, ಇಂಟರ್ವ್ಯೂ ಮಾಡಿ ಅಂದ್ರೆ ಆಯ್ತಾ ಅವ್ರು ಏನ್ ಮಾಡ್ತಾರೆ? ಅವ್ರು ಕನ್ನಡ ಬರಲ್ಲ, ಆ ಕಡೆ ಕಂಟೆಸ್ಟೆಂಟ್ ಏನ್ ಹೇಳ್ತಿದಾರೋ ಅರ್ಥ ಆಗಲ್ಲ. ಪ್ರತಿಯೊಬ್ಬರಿಗೂ ರಿಜೆಕ್ಟ್ 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 ಅಂತ ಮಾಡಿದ್ರು, ಕಳ್ಸಿದ್ರು. 60 ಕಂಟೆಸ್ಟೆಂಟ್ಗಳು, ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಂತಹ 60 ಕಂಟೆಸ್ಟೆಂಟ್ಗಳು ಇವತ್ತು ಅವರಿಗೆ ನಾವ್ ಯಾಕೆ ಹೋಗಿದ್ವಪ್ಪ ಅನ್ಸಿದೆ, ನಮ್ಗೆ ಇದೆಲ್ಲ ಬೇಕಿತ್ತ ಅನ್ಸಿದೆ. ಎಲ್ಲ ಒಂದು ಬಿಗ್ ಬಾಸ್ ನ ಐ ಡ್ರಾಮಾನ ನೋಡಿ ಅವರಿಗೆ ನಮ್ಗೆ ಏನ್ ಬೇಕಿತ್ತು ಗುರು? ಈ ಮಳೆಯಲ್ಲಿ ಊಟ ಇಲ್ದಂಗೆ ತಿಂಡಿ ಇಲ್ಲ, ನಮ್ಗೆ ಯಾಕೆ ಬೇಕು ಗುರು ಇದು ಅಂತ ಅನ್ಸಿದೆ ಅವರಿಗೆ. ಇದು ನಾನ್ ಮಾತಾಡ್ತಿರೋದಲ್ಲ, ಆಡಿಷನ್ಗೆ ಹೋದವ್ರು ಹೇಳಿರೋದು. ಅಲ್ಲಿನ ಏನು ಡ್ರಾಮಾ ಐ ಡ್ರಾಮಾ, ಇವ್ರು ಆಲ್ರೆಡಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆಗೆ ಬರೋರ್ನ ಆಲ್ರೆಡಿ ಇವ್ರು ಸೆಲೆಕ್ಟ್ ಮಾಡಾಗಿದೆ. ಈ ಆಡಿಷನ್ ಇಂಟ್ರು ಅದೆಲ್ಲವೂ ಕೂಡ ಬೋಗಸ್ಸು, ಸುಳ್ಳು. ನೀವೇ ಯೋಚನೆ ಮಾಡಿ, ಹಿಂದಿ ಇಂಗ್ಲಿಷ್ ಬರುವಂತವ್ರು ನಮ್ಮ ಕನ್ನಡದ ಬಿಗ್ ಬಾಸ್ಗೆ ಬರುವಂತಹ ನಮ್ಮ ಕನ್ನಡ ನಾಡಿನ ಕಂಟೆಸ್ಟೆಂಟ್ಗಳನ್ನ ಹೆಂಗ್ ಇಂಟ್ರ್ಯೂ ಮಾಡ್ತಾರೆ ಇವರು? ಪ್ರತಿ ಕಂಟೆಸ್ಟೆಂಟ್ ಹೋದಾಗ ಇವ್ರು ಕೇಳ್ತಿದ್ದಂತ ವರ್ಡ್ ಏನಂತೆ ಗೊತ್ತಾ? ಯು ನೋ ಇಂಗ್ಲಿಷ್, ಯು ನೋ ಹಿಂದಿ. ಅಲ್ಲಿ ಕಂಟೆಸ್ಟೆಂಟ್ ನಾನು ಕೇಳಿದ ತಕ್ಷಣನೇ ಅವ್ನ್ ಏನ್ ಹೇಳ್ಬೇಕು ಅನ್ನೇ ಮರ್ತೋಗುತ್ತೆ. ಅವ್ನ್ ಪಾಪ ಅವನಿಗೆ ಬಂದಂತಹ ಲಾಟು ಪುಟು ಹಿಂದಿಲೋ ಇಲ್ಲ ಲಾಟು ಪುಟು ಇಂಗ್ಲಿಷ್ ಅಲ್ಲ, ಅವ್ನ್ ಎಷ್ಟು ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ? ಎಷ್ಟು ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ? ನೋಡಿ, ಯಾವುದೇ ಒಂದಾಗ್ಲಿ ನಮ್ಮ ಮದರ್ ಟಂಗ್ ಅಲ್ಲಿ ಮಾತ್ರ ನಮಗೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಕ್ಕಾಗೋದು ಸರಿಯಾ. ಇದು ಗೊತ್ತಿರುವಂತಹ ಕಂಟೆಸ್ಟೆಂಟ್ಗಳು ಎಷ್ಟೋ ಜನ ಇವ್ರ ಹತ್ರ ನಾವ್ ಏನ್ ಹೇಳಿ ಅಂತೇಳಿ ಸುಮ್ಮನೆ ರಿಜೆಕ್ಟ್ ಆಗಿದ್ದಾರೆ. ಅವ್ರಿಗೆ ಏನ್ ಹೇಳಕ್ಕೂ ಅರ್ಥ ಆಗಿಲ್ಲ. ಈಗೆಲ್ಲ ಒಂದು ಐ ಡ್ರಾಮಾ ಮಾಡಿರುವಂತಹ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಈ ಆಡಿಷನ್ನಿನ ಡ್ರಾಮಾ ಮಾಡಿ ಕರ್ನಾಟಕದ ಮೂಲೆ ಮೂಲೆಯಿಂದ ಪಾಪ 60 ಕಂಟೆಸ್ಟೆಂಟ್ಗಳು ಬಂದು ಆಯ್ತಾ ದಿನವಿಡೀ ಕಾದು ನಿಮ್ಮನ್ನ ಹೈ ಡ್ರಾಮಾನ ನೋಡಿ ವಾಪಸ್ ಹೋಗಿದಾರಲ್ಲ, ಅವರಿಗೆ ನಿಜವಾಗ್ಲೂ ಕೂಡ
ಆಯ್ತಾ, ನೀವು ಅದ್ ಏನ್ ಆನ್ಸರ್ ಮಾಡ್ತಿರೋ ಗೊತ್ತಿಲ್ಲ. ಸುದೀಪ್ ಸರ್ ಅವರು ಹೋದ್ ಸೀಸನ್ ಅಲ್ಲೇ ಹೇಳಿದ್ರು, ಇದು ಕನ್ನಡ ಶೋ, ನಿಮ್ ತರ ಇಂಗ್ಲಿಷ್ ಹಿಂದಿ ಬರ್ಬೇಕು ಅಂತ ಅಂದಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ ಆದ್ನಲ್ಲ ಗಿಲ್ಲಿ. ಆಯ್ತಾ, ಅವ್ನು ಬಿಗ್ ಬಾಸ್ಗೆ ಬರಕ್ ಆಗ್ತಿರ್ಲಿಲ್ಲ. ಅವನ್ ಟ್ಯಾಲೆಂಟು, ಅವನು ಹೊಡಿತಿದ್ದಂತ ಒಂದೊಂದು ಡೈಲಾಗು, ಕನ್ನಡ ಡೈಲಾಗು, ಮಂಡ್ಯ ಸ್ಲಾಂಗು, ಇವತ್ತು 37 ಕೋಟಿ ಓಟ್ ಹಾಕಿ ನಮ್ ಕನ್ನಡ ಜನ ವಿನ್ ಮಾಡಿಸಿದ್ದಾರೆ. ಅಲ್ಲ, ಹಿಂದಿ ಇಂಗ್ಲಿಷು ಬರುವಂತವ್ರನ್ನ ಜಡ್ಜ್ ಆಗಿ ಕೂರಿಸಿ ಕಂಟೆಸ್ಟೆಂಟ್ಗಳನ್ನ ಇಂಟ್ರೂ ಮಾಡಕ್ಕೆ ಬಿಟ್ರೆ ಅವ್ರು ಎಲ್ಲರೂ ರಿಜೆಕ್ಟ್ ಅಂತ ಒತ್ತು ಕಳ್ಸಿದ್ರು. ಇದೆಲ್ಲ ಒಂದು ಪ್ಲಾನ್. ಇದು ಅವರಿಗೆ ಟಿ ಆರ್ ಪಿ ಕೊಡಕ್ಕೆ, ಅವರಿಗೆ ರಾತ್ರಿ TRP ನ ಎದುರ್ಸಕ್ಕೆ ಯಾರೋ ಬೇಕು ಉಚ್ಚಾಟ ಮಾಡೋರು, ಅದಕ್ಕೆ ಅವ್ರನ್ನ ಕೂರಿಸಿದ್ದಾರೆ ಜಡ್ಜ್ ಆಗಿ. ಇದು ನಿಜವಾಗಿ ನನಗೇನ್ ಭಯ ಇಲ್ಲ ರೀ, ನನಗ್ ಭಯನೂ ಇಲ್ಲ. ಇರೋ ವಿಷಯ ಹೇಳಕ್ ಯಾಕೆ ಭಯ ಪಡ್ಬೇಕು? ಹಿಂದಿ ಇಂಗ್ಲಿಷನ್ನ ಆಯ್ತಾ ಗೊತ್ತಿರುವಂತಹ ಕಂಟೆಸ್ಟೆಂಟು ಯಾರೇ ಇರ್ತಾರೆ, ಒಬ್ರೋ ಇಬ್ರೋ ಇರ್ಬೋದ್ರಿ. ಇದೆಲ್ಲ ಒಂದ್ ಡ್ರಾಮಾ ತಾನೆ. ಒಟ್ಟಾರೆ ಏನ್ ಗೊತ್ತಾ, 60 ಕಂಟೆಸ್ಟೆಂಟ್ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ, ಅಯ್ಯಯ್ಯೋ ಈಗ ಅವ್ರನ್ನ ಇಂಟ್ರೂ ಮಾಡ್ದಂಗೆ ಈಗ ಅಗ್ನಿ ಪರೀಕ್ಷೆ ಶೋಗೂ ಕರ್ಕೊಳಕ್ಕಾಗಲ್ಲ, ಹೇಗೋ ಇವ್ರನ್ನ ರಿಜೆಕ್ಟ್ ಮಾಡಿ ಕಳ್ಸೋಣ ಅಂತ ಇದೆಲ್ಲ ಡ್ರಾಮಾನ? ಮಕ್ಕಿಷ್ಟು ಇದೆಲ್ಲ ಬಿಗ್ ಬಾಸ್ ಟೀಮಿನ ಡ್ರಾಮಾ ಅನ್ನೋದಕ್ಕಿಂತನೂ ಇದೆಲ್ಲ ಒಂದ್ ಏನ್ ಗೊತ್ತೇನ್ರಿ, ಸುಮ್ನೆ ಮಾಡ್ಬೇಕಲ್ಲ, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾರೆ, ನಾವು ಮಾಡೋಣ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಆಯ್ತಾ ಬಿಗ್ ಬಾಸ್ ಬರ್ತಿರೋದು, ಅದಕ್ಕೆ ಯಾಕ್ರಿ ಕಂಟೆಸ್ಟೆಂಟ್ಗಳಿಗೆ ಇಂಗ್ಲಿಷ್ ಹಿಂದಿ ಗೊತ್ತಿರ್ಬೇಕು? ಯಾಕೆ ಗೊತ್ತಿರ್ಬೇಕು ಅವರಿಗೆ? ನೀವು ಇಂಟ್ರಿಗೆ ಬರುವಂತಹ ಪ್ರತಿ ಅಗ್ನಿ ಪರೀಕ್ಷೆ ಶೋನ ಇಂಟ್ರಿಗೆ ಬರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಇವ್ರು ಫಸ್ಟ್ ಕೇಳಿರೋ ಕ್ವಶನ್ ಅದು, ಯು ನೋ ಹಿಂದಿ, ಯು ನೋ ಇಂಗ್ಲಿಷ್. ಕನ್ನಡ ಶೋ ಅಲ್ಲಿ ಅವ್ರಿಗೆ ಅಂದ್ರೆ ಇಂಗ್ಲಿಷ್ ಹಿಂದಿ ಮಾತನಾಡ ಕರ್ಮ. ಇಲ್ಲಿ ಕಂಟೆಸ್ಟೆಂಟ್ಗಳ ಟ್ಯಾಲೆಂಟು, ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆಯ್ತಾ ಒಂದು ಕನ್ನಡ ಗೊತ್ತಿರುವಂತ ಜಡ್ಜಸ್ ಅನ್ನ ಕೂರಿಸ್ಬೇಕಿತ್ತು. ಆಯ್ತಾ, ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಿಂದ ಯಾವುದೇ ತರದ ಆಡಿಷನ್ ನಡೆದಿಲ್ಲ. ದಯವಿಟ್ಟು ಕಲರ್ಸ್ ಕನ್ನಡ ವಾಹಿನಿಗೂ ಈ ಕಾಮನ್ ಮ್ಯಾನ್ ಬಿಗ್ ಬಾಸ್ ಕಾಮನ್ ಮ್ಯಾನ್ ಆಡಿಷನ್ಗೂ ಕಲರ್ಸ್ ಕನ್ನಡ ವಾಹಿನಿಗೂ ಯಾವುದೇ ಸಂಬಂಧ ಇಲ್ಲ. ಚಾನಲ್ಗೂ ಆಯ್ತಾ ಏನ್ ಅಗ್ನಿ ಪರೀಕ್ಷೆ ಶೋ ಆಡಿಷನ್ ನಡೆದಿದೆಯಲ್ಲ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಿಚ್ಚ ಸುದೀಪ್ ಸರ್ ಅವರಿಗೂ ಅಗ್ನಿ ಪರೀಕ್ಷೆ ಶೋ ಆಡಿಷನ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ಒನ್ ಅಂಡ್ ಓನ್ಲಿ ಎಂಡಮಲ್ ಸಂಸ್ಥೆ, ಅದೇ ರೀತಿ ಬಿಗ್ ಬಾಸ್ ಟೀಮಿನ ಕಡೆಯಿಂದ ಮುಂಬೈಯಿಂದ ಬಂದಂತವ್ರು ಆಯ್ತಾ ಇಂಟ್ರೂ ಮಾಡಿರೋದು. ಫಸ್ಟ್ ಆಫ್ ಆಲ್ ಅವ್ರಿಗೆ ಕನ್ನಡನೇ ಗೊತ್ತಿಲ್ಲ ಅಂದ್ಮೇಲೆ ಅವ್ರು ಏನ್ ಕೇಳ್ತಾರೆ? ಹೋಗ್ಲಿ, ಬಂದಿರುವ ಕಂಟೆಸ್ಟೆಂಟ್ಗಳು ಕೂಡ ಏನ್ ಹೇಳ್ತಾರೆ? ಇದೆಲ್ಲ ಒಂದು ಡ್ರಾಮಾ ರೀ. ಈ ಡ್ರಾಮಾನ ನಂಬಿ ನಾವು ಆಯ್ತಾ ದಡ್ಡರಾಗಿದ್ದೀವಿ. ನಾನು ಇದನ್ನು ನಿಜವಾಗ್ಲೂ ಖಂಡಿಸ್ತೀನಿ. ಇದನ್ನ ಒಂದು ಕನ್ನಡ ಶೋಗೆ ನೀವು ಕನ್ನಡ ಗೊತ್ತಿರೋ ಜಡ್ಜಸ್ ಕೂರಿಸ್ಬೇಕು. ಅವಾಗ ಅಟ್ಲೀಸ್ಟ್ ಬಂದಿರುವ ಸ್ಪರ್ಧಿ, ಬಂದಿರುವ ಕಂಟೆಸ್ಟೆಂಟ್ ಎಕ್ಸ್ಪ್ಲೇನ್ ಮಾಡ್ತಾನೆ, ನನಗೇನ್ ಗೊತ್ತಿದೆ, ನನ್ಗೇನ್ ಟ್ಯಾಲೆಂಟ್ ಇದೆ ಅಂತ. ನಿಜವಾಗ್ಲೂ ಕೂಡ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬರ್ದೇನೆ, ಹಿಂದಿಲಿ ಎಕ್ಸ್ಪ್ಲೇನ್ ಮಾಡಕ್ ಬರ್ದೇನೆ ಎಷ್ಟೋ ಕಂಟೆಸ್ಟೆಂಟ್ ಅಂದ್ರೆ ಟ್ಯಾಲೆಂಟ್ ಇರುವಂತ ಕಂಟೆಸ್ಟೆಂಟ್ಗಳು ರಿಜೆಕ್ಟ್ ಆಗಿದಾರಂತೆ. ಇದು ಸತ್ಯ, ಇದು ನಂಬೇಕು ನೀವು. ಇಲ್ಲಿ ನೋಡ್ರಿ, ಒಂದು ತಿಳ್ಕೊಳ್ಳಿ ಆಯ್ತಾ, ಬಿಗ್ ಬಾಸ್ ಅಂತಂದ್ರೇನೆ ಒಂದು TRP ಶೋ ಅನ್ನೋದು ನಮಗೆ ಕನ್ಫರ್ಮ್, ಅದು ಗೊತ್ತಿರೋ ವಿಷಯನೇ. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅವ್ರಿಗೆ TRP ಬರಬೇಕು. ಅವ್ರಿಗೇನು TRP ಬರಬೇಕು ಅಂದ್ರೆ ಯಾರು ಬೇಕಾದ್ರೂ ಕರ್ಕೊಂತಾರೆ. ಒಟ್ಟಾರೆ ಈ ಆಡಿಷನ್ ಡ್ರಾಮಾದಲ್ಲಿ ನಾವು ನಿಜವಾಗ್ಲೂ ಮೂರ್ಖರಾಗಿದ್ದೀವಿ ಅಂತ ಹೇಳ್ಬೇಕು. ಸರಿ, ಒಟ್ಟಾರೆ ಬಿಗ್ ಬಾಸ್ ಟೀಮ್ ಏನಿದೆ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಟೀಮ್ ಅಲ್ಲಿ ವರ್ಕ್ ಮಾಡೋ ಅಂತವ್ರು ನಮ್ಮ ಕರ್ನಾಟಕದವ್ರಲ್ಲ, ಅವ್ರು ಮುಂಬೈಯಿಂದ ಬರೋದು. ಅದು ಎಡಿಟಿಂಗ್ ನೋಡಿ, ಒಂದು ತಿಳ್ಕೋಬೇಕು, ಎಡಿಟಿಂಗ್ ಟೀಮ್ ಆಗ್ಲಿ, ಅದೇ ರೀತಿ ಆಯ್ತಾ ಏನು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತಹ ಕ್ಯಾಮ್ರಾ ಆಪರೇಟರ್ಸ್ಗಳು, ಅದೇ ರೀತಿ ಎಡಿಟಿಂಗ್ ಟೀಮು, ಅದೇ ರೀತಿ ಆರ್ಟ್ ಡಿಪಾರ್ಟ್ಮೆಂಟು, ಅದೇ ರೀತಿ ಬಿಗ್ ಬಾಸ್ ನ ಒಂದು ಏನು ಎಪಿಸೋಡ್ ನ ಫುಲ್ಲು ಆಯ್ತಾ ಕುತ್ಕೊಂಡು ಮೀಟಿಂಗ್ ಮಾಡಿ ಈ ಎಪಿಸೋಡ್ ಹಿಂಗೇ ಇರ್ಬೇಕು ಅಂತ ಡಿಸೈಡ್ ಮಾಡೋರು ಮುಂಬೈನವರು. ಅವರು ಪ್ರತಿ ಎಪಿಸೋಡ್ನು ಕೂಡ ಒಂದು ಟ್ರೆಂಡ್ ಆಗ್ಬೇಕು, ಒಂದು ಒಳ್ಳೆ TRP ಬರಬೇಕು ಅನ್ನೋ ರೀತಿನೇ ಅದನ್ನ ಒಂದು ಎಡಿಟ್ ಮಾಡಿ ನಮ್ಮ ಮುಂದೆ ತಂದಿಡ್ತಾರೆ. ಬಿಟ್ರೆ ಒಂದು ಎಪಿಸೋಡ್ ಸೂಪರ್ ಆಗಿರ್ಲಿ ಅನ್ನೋದಲ್ಲ. ಆ ಎಪಿಸೋಡ್ ಅಲ್ಲಿ ಎಷ್ಟು TRP ಬರಬೇಕು ಅಷ್ಟು. ಪ್ರತಿ ಬಿಗ್ ಬಾಸ್ ಟೀಮು ಮುಂಬೈಯಿಂದ ಬರುತ್ತೆ, ಕನ್ನಡ ಗೊತ್ತಿರಲ್ಲ. ಇದಕ್ಕೋಸ್ಕರವಾಗಿ ಸುದೀಪ್ ಸರ್ ಅವರು ಜಗಳ ಮಾಡಿದ್ದಾರೆ.
ಆಯ್ತಾ. ಇಲ್ಲಿ ಕನ್ನಡ ಶೋ ಅಲ್ಲಿ ಕನ್ನಡ ಮಾತನಾಡ್ಬೇಕು, ಅಟ್ಲೀಸ್ಟ್ ಕನ್ನಡ ಗೊತ್ತಿರೋರು ಬಿಗ್ ಬಾಸ್ ಟೀಮ್ ಅಲ್ಲಿ ಇರ್ಬೇಕು ಅನ್ನೋದನ್ನ ನಂಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವ್ ಹೇಳಬೇಕು. ಒಟ್ಟಾರೆಯಾಗಿ ಏನ್ ಗೊತ್ತಾ, ನಾವಂತೂ ಸತ್ಯ ಮಾತಾಡೋದೇ, ಇರೋ ವಿಷಯ ಹೇಳೋದೇನೆ. ಇದು ತಪ್ಪು. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಏನ್ ಕಾಮನ್ ಕಂಟೆಸ್ಟೆಂಟ್ಗಳಿದ್ದಾರೆ, ಕಾಮನ್ ಮ್ಯಾನ್ ಕಂಟೆಸ್ಟೆಂಟ್ಗಳಿದ್ದಾರೆ, ಅವರನ್ನ ಕನ್ನಡ ಗೊತ್ತಿರುವಂತವ್ರೆ ಇಂಟ್ರೂ ಮಾಡ್ಬೇಕಿತ್ತು. ಫಸ್ಟ್ ಯಾಕೆ ನೀವು 60 ಜನನ ಅಗ್ನಿ ಪರೀಕ್ಷೆಗೆ ಕರ್ಸಿದ್ದೇನಕ್ಕೆ? 60 ಕಂಟೆಸ್ಟೆಂಟ್ಗಳನ್ನ ಅಗ್ನಿ ಪರೀಕ್ಷೆ ಶೋಗೆ ನೀವು ಕರ್ಸಿದ್ದೇನಕ್ಕೆ? ನೀವು ಆಲ್ರೆಡಿ ಒಂದು 17-18 ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಪಾಪ 60 ಕಂಟೆಸ್ಟೆಂಟ್ಗಳು ಕರ್ನಾಟಕದ ಮೂಲೆಯಿಂದ ಆ ಮಳೆಯಲ್ಲಿ ಎಲ್ಲರಿಂದೆಲ್ಲ ಬಂದು ಅವ್ರಿಗೇನ್ರಿ ಕರ್ಮ? ಫಸ್ಟ್ ನೀವ್ ಹೇಳ್ಬೇಕಿತ್ತು, ನೋಡಿ ಇದೆಲ್ಲ ಡ್ರಾಮಾ, ನೀವು ಯಾರು ಬರ್ಬೇಡಿ, ನಾವಿಲ್ಲಿ 5 ಡ್ರಾಮಾ ಮಾಡ್ತಾ ಇದೀವಿ, ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು ಆಯ್ತಾ, ಪ್ರೇಕ್ಷಕರು ನೀವೇ ಆನ್ಸರ್ ಮಾಡ್ಬೇಕು. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಹೇಳಕ್ ಏನೂ ಇಲ್ಲ ಆಯ್ತಾ. ಇದು ಅಂತೂ ರಾಂಗ್ ಅನ್ನೋದ್ಕಿಂತನೂ ರಾಂಗ್. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಪ್ಡೇಟ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತೀನಿ. ಬಾಯ್.